ಸಾರ್ಥಕದ ಕ್ಷಣ ಎಂದರೆ ಆದಿಶು ಆಯೋಜಿಸಿರುವಂತಹ SVR Art 50 SV ರಾಜೇಂದ್ರ ಸಿಂಗ್ ಬಾಬು ಅವರ ಸಾಧನೆಯನ್ನ ಸ್ಮರಿಸುತ್ತಾ ಸಂಭ್ರಮಿಸುವಂತಹ ಈ ಅಪರೂಪದ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಆಗಮಿಸಿರುವಂತಹ HD ಕುಮಾರಸ್ವಾಮಿ ಓರ್ವ ಸಾಧಕನ ಸಾಧನೆಯನ್ನ ಕೊಂಡಾಡ್ಲಿಕ್ಕೆ ಕೃಷ್ಣೇಗೌಡರು ದಯಮಾಡಿ ಸಹಕರಿಸಬೇಕು. ಯಾಕೆ ನಾನು ಈ ಮಾತನ್ನು ಹೇಳಿದೆ, ಎಲ್ಲರೂ ಮುತ್ತುಗಳಂತೆ 1954 ಶಿವಪ್ಪ ಕಾಯೋ ತಂದೆ 1956 ಈ ದೇಹದಿಂದ ದೂರನಾದೆ 1958 ರಾಮನ ಅವತಾರ ರಘುಕುಲ 1970 ತಿರುಪತಿ ಗಿರಿವಾಸ ಶ್ರೀ 1975 ಕಾಪಾಡು ಶ್ರೀ ಸತ್ಯನಾರಾಯಣ 1980 ಶಿವ ಶಿವವೆಂದರೆ ಭಯವಿಲ್ಲ 2001 ಮಹಾಪ್ರಾಣ ದೀಪಂ ಶಿವಂ 2025 ಚಂದನ ಬಣ್ಣದ ಸೂಪರ್ ಸ್ಟಾರ್ SVR ಅನ್ನವು ಸಿನಿಮಾ ಚಿನ್ನವು ಸಿನಿಮಾ SVRಗೆ ಸಿನಿಮಾ ಮಾಡು ಸಿನಿಮಾ ನೋಡು ಅಂತಾರ ಇವರು ನಮ್ SVR ನ ಮೆರೆಸಿ ಅಂತಾರ ಕನ್ನಡದವರು ಭರ್ಜರಿ ಬೇಟೆ ಕಿಲ್ಲಡಿ ಜೋಡಿ ಯುಗ ಪುರುಷ ಕೃತಿಗಳು ಸರ್ ಬಣ್ಣ ಬಣ್ಣ ಸಾಂಗು ಕೊಟ್ಟೋರ್ ಬಣ್ಣದ ಪೊಗುರು ಲಸನ್ ಕೊಟ್ಟೋರ್ ಮುತ್ತಿನ ಹಾರ ಕಟ್ಟಿ ಕೊಟ್ಟೋರ್ SVR ಸ್ಯಾಂಡಲ್ವುಡ್ನ ತಲೆಗೆ ಗರಿ SVR ಚಂದನವನದ ಮುಡಿಗೆ ಸಿರಿ ಬಣ್ಣದ ಗೆಜ್ಜೆಗೆ ಬೆಳಕು ಕೊಟ್ಟೋರು SVR ಬೆಳ್ಳಿ ತೆರೆಗೆ ಮಿಂಚು ತಂದೋರು SVR ಅಂತ ಒಂದು ಅದ್ಭುತ ಅಂತ ಹೇಳು ಹೇಳು ಬೋಲು ಬೋಲು ಕನ್ವರ್ ಲಾಲು ಬೋಲು ಬೋಲು ಬಣ್ಣದ ಗೆಜ್ಜೆ ಮುತ್ತಿನ ಹಾರ ಕತ್ತೆಗಳು ಕುರಿಗಳು ಸ್ವಾತಿ ಮುತ್ತಿನ ಮಳೆ ಹನಿ ದೇವರು ಹೊಸದ ಪ್ರೇಮದ ತಾರ ಸೂಪರ್ ಡೂಪರ್ ಸಾಯಿಸಿಕೊಟ್ಟು SVR 50 ನಮ್ಮ ಕನಗೆ ಸಂದ ಜಯ SVR 50 ಕನ್ನಡಿಗರ ದಿಗ್ವಿಜಯ ಎನ್ನುತ್ತಾ ಪವರ್ ಹೆಚ್ಚಿಸುತ್ತಿದ್ದಾರೆ ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರನ್ನ ಬರ್ಮಾಡ್ಕೊಳ್ಳೋಣ. ಸ್ಯಾಂಡಲ್ವುಡ್ ವಾಚ್
ಒಂದು ಜೋರಾದ ಚಪ್ಪಾಳಿಯ ಮುಖೇನ ಸುದೀಪ್ ಅವರನ್ನ ಕೂಡ ಬರ್ಮಾಡ್ಕೊಳ್ತಾ ಇನ್ನು ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ನಲ್ಮಿಯ ಶಾಸಕರಾದಂತಹ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರನ್ನ ಕೂಡ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಚಲನಚಿತ್ರ ನಿರ್ಮಾಪಕರು ಹೌದು, ಮಾಜಿ ಸಚಿವರು ಹೌದು, ಜನಪ್ರಿಯ ಶಾಸಕರು ಮುನಿರತ್ನ ಅವರನ್ನ ಕೂಡ ವೇದಿಕೆಗೆ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಶುಭ ಹಾರೈಸಲಿಕ್ಕೆ ಅವರ ಘನ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಲಿದೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ನಲ್ಮಿಯ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಸವಿನಯ. ಗಿರೀಶ್ ಕಾಸರವಳ್ಳಿ ಸರ್ ಅವರನ್ನ, ಡಾಕ್ಟರ್ ಗಿರೀಶ್ ಕಾಸರವಳ್ಳಿ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಾದಬ್ರಹ್ಮ ಹಂಸಲೇಖ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. SVR ಅವರ ಸುವರ್ಣ ಸಂಭ್ರಮ ಅಂತ ಹೇಳಿ ಅವರು ಚಿನ್ನದ ಪದಕವನ್ನ ಸಮಾರಂಭದಲ್ಲಿ ತೊಡಸಲಿದ್ದಾರೆ. SVR ಅವರಿಗೆ ನಾದಬ್ರಹ್ಮ ಹಂಸಲೇಖ ಅವರನ್ನ ಪ್ರೀತಿ ಪೂರ್ವಕವಾಗಿ ಒಂದು ಜೋರು ಚಪ್ಪಾಳಿಯ ಮುಖೇನ ಬರ್ಮಾಡ್ಕೊಳ್ಳೋಣ. ನವೆಂಬರ್ ತಿಂಗಳ 26ನೇ ದಿನ ನಮ್ ತರಗಿಡ ತರಗಿಡ ಈ ಸಂವಿಧಾನವನ್ನು ನಮ್ ತರಗಿಡ ಈ ಸಂವಿಧಾನವನ್ನು ಅಂಗೀಕರಿಸಿ. ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣು. ನಿನ್ನಿದಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ ಕಾಲಾಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲಾಕ್ಷಣಿಕ ಕಣೋ. ಈ
ಶಿವನೇ ಚಾಟಿ ಕಣೋ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ದಯಮಾಡಿ ಮುಂದೆ ಇರೋರು ಯಾರು ಎದ್ದೊಳ್ಬಾರ್ದು, ಮಾಧ್ಯಮ ಮಿತ್ರರಿಗೆ ತೊಂದರೆ ಆಗತ್ತೆ. ಅಭಿನಯ, ಚಿತ್ರಕಥೆ, ಸಂಭಾಷಣೆ ಮೊದಲಾದವು ಯಶಸ್ವಿ ಚಿತ್ರದ ಮಾನದಂಡ. ಇದೆಲ್ಲದರ ಜೊತೆಗೆ ಒಂದು ಸಿನಿಮಾದ ಯಶಸ್ಸು ಪ್ರಮುಖವಾಗಿ ಅದರ ನಿರ್ದೇಶಕನ ಸೃಜನಶೀಲತೆಯ ಮೇಲೆ ಅವಲಂಬಿತವಾಗಿರುತ್ತೆ. ಅಂತಹ ಒಬ್ಬ ಕ್ರಿಯಾಶೀಲ ಯಶಸ್ವಿ ನಿರ್ದೇಶಕರು ನಮ್ಮೆಲ್ಲರ, ನಮ್ಮ ಸ್ಯಾಂಡಲ್ವುಡ್ನ, ನಮ್ಮ ಕರುನಾಡಿನ ಹೆಮ್ಮೆ SV ರಾಜೇಂದ್ರ ಸಿಂಗ್ ಬಾಬು. ಕಲಾ ಕುಟುಂಬದ ಹಿನ್ನೆಲೆಯಿಂದ ಬಂದಂತಹ ಬಾಬು ಸರ್ ಸಿನಿಮಾ ನಿರ್ಮಾಪಕರಾದಂತಹ ಇಂತಹ ಅನರ್ಘ್ಯ ರತ್ನವನ್ನ ಕೊಟ್ಟಂತಹ ಮತ್ತೊಂದು ವಜ್ರ ಶಂಕರ್ ಸಿಂಗ್ ಮತ್ತು ತಾಯಿ ಹೆಸರಾಂತ ನಟಿ ಪ್ರತಿಮಾ ದೇವಿ. ಶಂಕರ್ ಸಿಂಗ್ ರವರ ಕೊಡುಗೆ ಕರುನಾಡಿಗೆ ಕಮ್ಮಿಯೇ. ಬರೀ ಒಂದು ಜೋರಾದ ಚಪ್ಪಾಳೆ. ಶಂಕರ್ ಸಿಂಗ್ ಮತ್ತು ಪ್ರತಿಮಾ ದೇವಿಯವರನ್ನ ಇಲ್ಲಿ ಸ್ಮರಿಸಲಿಲ್ಲ ಅಂತ ಹೇಳಿದೆ ಕಾರ್ಯಕ್ರಮ ಪೂರ್ಣ ಅನಿಸೋದಿಲ್ಲ. ವೈವಿಧ್ಯಮಯ ಕಥಾವಸ್ತುವನ್ನ ಹೊಂದಿರುವಂತಹ ವಿಭಿನ್ನ ಸಿನಿಮಾಗಳು ಇವರ ಸಾರಥ್ಯದಲ್ಲಿ ಮೂಡಿ ಬಂದಿದೆ. ಆಕ್ಷನ್, ಥ್ರಿಲ್ಲರ್, ಕಾಮಿಡಿ, ಲವ್ ಸ್ಟೋರಿ, ಮಕ್ಕಳ ಚಿತ್ರ ಹೀಗೆ ಬಹುತೇಕ ಎಲ್ಲಾ ಪ್ರಕಾರದ ಸಿನಿಮಾಗಳನ್ನ ನಿರ್ದೇಶಿಸಿರುವಂತಹ ನನ್ಮೆಯ SV ರಾಜೇಂದ್ರ ಸಿಂಗ್ ಬಾಬು ಅವರ ಸಾಧನೆಯನ್ನ ಗುರುತಿಸಿ ಸಂಭ್ರಮಿಸಿದ 5 ದಿನಗಳ ಚಿತ್ರೋತ್ಸವ ಜರುಗುತ್ತಿದೆ. ಬಾಬು ಅವರು 75ನೆಯ ವಯಸ್ಸಿನ ಸುವರ್ಣ ಸಂಭ್ರಮದ ದೀಪ ಹಚ್ಚುವ ಜೊತೆಯಲ್ಲಿಯೇ ವೃತ್ತಿ ಬದುಕಿನ ಬೆಳ್ಳಿ ಹಬ್ಬವನ್ನೂ ಆಚರಿಸಿಕೊಳ್ಳುತ್ತಿದ್ದಾರೆ. ಅವರ ಬದುಕಿನ ಚಲನಶೀಲತೆ, ಶ್ರದ್ಧೆ, ಅಚಲ ಕೃತನಿಷ್ಠೆ ಮುಂದಿನ ಪೀಳಿಗೆಗೆ ಮಾದರಿಯಾಗಲಿ ಎನ್ನುವ ನಿಟ್ಟಿನಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ ವೀರಲೋಕದ ಹೆಮ್ಮೆಯ ಪ್ರಸ್ತುತಿ. ಸಂಪಾದಕರಾದಂತಹ ಗಂಗಾಧರ್ ಮೊದಲಿಯಾರ್ ಅವರ ಸಾರಥ್ಯದಲ್ಲಿ ಬಾಬು ರವರ ಕುರಿತಾದಂತಹ SVR ಅವರ ಕುರಿತಾದಂತಹ ನಿರ್ದೇಶಕನ 100 ಕಣ್ಣು ತೆರೆದುಕೊಂಡಿದೆ. ಈಗ ಅವರ ಮನದ ಮಾತನ್ನ ತಿಳಿಸ್ಲಿಕ್ಕಾಗಿ ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಬರ್ತ್ಡೇ ಸರ್. ವಿಶ್ ಯು ಆಲ್ ದಿ ಬೆಸ್ಟ್. ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದೆ ನನಗೆ. ಅವಾಗ ಅಲ್ಲಿ 2 ಥಿಯೇಟರ್ ಇದ್ದಿದ್ದು, ಮಲ್ಲಿಕಾರ್ಜುನ HPC ಅಂದ್ಬಿಟ್ಟು. ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ, ಬಟ್ 5 ವರ್ಷ ನನಗೆ ಅವಾಗ ನಾಗರಹೊಳೆ 1977, 9 ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ. ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ, ಸಿನಿಮಾ ತೆಗೆಯೋದು ಈ ರೀತಿ ಅಂತ ಗೊತ್ತಾಗಿದ್ದು ನನಗೆ ಅಂಬರೀಷ್ ಮಾಮನಿಂದ. ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಇದ್ರು ಶಿವಮೊಗ್ಗದಲ್ಲಿ. ಅಂತ ಅನ್ನೋ ಒಂದು ಸಿನಿಮಾ ಸರ್ ಬಾಬು ಸರ್. ಐ ಡೋಂಟ್ ನೋ, ಬಟ್ ಒಂದು ಸಿನಿಮಾದಲ್ಲಿ ಇದರ ಒಂದು ಕಮರ್ಷಿಯಲ್ ಎಲಿಮೆಂಟ್ ನ ಮಕ್ಕಳಲ್ಲಿ ಫಸ್ಟ್ ಹುಟ್ಟಿಸಿದ್ದು ಅವಾಗ ನಾವು ಮಕ್ಕಳಲ್ಲಿ ಕೇಳ್ತಾ ಇದ್ದೀನಿ. ನೀವೇ ಸರ್. ಅಂಬರೀಷ್ ಮಾಮ ತುಂಬಾ ಮನೆಗೆ ಬರ್ತಾ ಇದ್ರು, ಬಟ್ ಅವ್ರನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ದು ನೀವು ಸಿನಿಮಾ ಆದ್ಮೇಲೆ ಸರ್. ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳಬೇಕು ಅಂದ್ರೆ, ಎಲ್ಲದನ್ನು ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು. 2 ಸಿನಿಮಾ ಆಗ್ತಿದ್ದಂಗೆ 200 ಸಿನಿಮಾ ಮಾಡಿರುವಂತ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು. ಒಂದು ಕಾರ್ ತಗೊಂತಿದ್ದ ಹಾಗೇನೆ ಕಾರು
ನಿಮಗೆ ಬರೋ ಹಾಗೆ ಮಾಡಿದಂಥ ಚಿತ್ರರಂಗನ ಮರೆಯುವಂಥ ಕಾಲ ಇದು. ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಬಿಕಾಸ್ ಇಲ್ಲಿ ಕೂತಿರೋರು, ಎದುರುಗಡೆ ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ. ಬಟ್ ಈ ಥರ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ನಡೆದಾಗ ಎಷ್ಟೋ ಸಾವಿರ ಅವಾರ್ಡ್ ಸೆರೆಮನೀಸ್ಗಿನ್ನ ಬೆಟ್ರ್ ಅಂತ ಅನ್ಸುತ್ತೆ ಇಂಥದ್ದು. ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೋತೀವಿ ನಾವು. ಅದರಲ್ಲಿ ಯಾವ್ದನ್ನು ಐ ಡೋಂಟ್ ಮೀನ್ ಟು ಹ್ಯೂಮಿಲಿಯೇಟ್ ಎನಿ ಅವಾರ್ಡ್ಸ್, ಬಟ್ ವಿ ಜಸ್ಟ್ ಗ್ಲೋರಿಫೈ ಅವರ್ ಸೆಲ್ವ್ಸ್. ದಟ್ ಸ್ಮಾಲ್ 1 year ಅಚೀವ್ಮೆಂಟ್. ಅಂಥದ್ರಲ್ಲಿ ದಿಸ್ ಓನ್ಲಿ ರಿಮೈಂಡ್ಸ್ ಅಸ್, ಈ ಥರ ಒಂದು ಸಂದರ್ಭದಲ್ಲಿ ಇಟ್ ಓನ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಅಟ್ ಲೀಸ್ಟ್ ಹೌ ಸ್ಮಾಲ್ ವಿ ಸ್ಟಿಲ್ ಆರ್. ನಾವಿನ್ನೂ ಎಷ್ಟು ಚಿಕ್ಕ ಕೆಲಸದಲ್ಲಿದ್ದೀವಿ, ಇನ್ನೂ ಏನೇನು ಮಾಡೋದಿದೆ ನಮಗೆ. ತುಂಬ ಚೆನ್ನಾಗಿ ಮಾಡಿದ್ದೀರಿ ಹಂಸಲೇಖ ಸರ್ ಸಾಂಗ್. ಇಟ್ ಈಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರ್, ಇಲ್ಲ ನಿಮ್ಮ ಅಚೀವ್ಮೆಂಟ್ಸು ನೀವು ಈ ಥರ ಒಂದು ಸಾಂಗ್ ಮಾಡ್ತೀರಾ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. 50 ವರ್ಷ ಸಾಧನೆ ಒಬ್ಬ ವ್ಯಕ್ತಿ ಮಾಡಬೇಕು, ಅಂಥದ್ರಲ್ಲಿ ಒಬ್ರು ಹಂಸಲೇಖ ಅವ್ರು ಬಂದೊಂದು ಸಂಗೀತ ನೀಡಬೇಕು ಅಂದರೆ ಇವತ್ತಿಗೆ ಸಾಧ್ಯನೇ ಆಗಿರೋಂಥ ಒಂದು ಕೆಲಸ. ಫಸ್ಟ್ ಆಫ್ ಆಲ್ 50 ವರ್ಷ ಚಿತ್ರರಂಗದ ಇರೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಇದ್ದ ಮೇಲೆ ಹಂಸಲೇಖ ಅಂತವ್ರು ಒಂದು ಸಾಂಗ್ ಮಾಡಿಕೊಡ್ತಾರಂತ ಸಾಧ್ಯನೇ ಇಲ್ಲ. ಇಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಐ ಜಸ್ಟ್ ಸಾ. ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವರಿಗೆ ಕೊಟ್ಟಿರೋ ಗಿಫ್ಟ್ ಅಂತ ಹೇಳ್ಬೋದೇ ಸರ್. ವಿ ಆರ್ ಟೂ ಸ್ಮಾಲ್ ಇನ್ ಫ್ರಂಟ್ ಆಫ್ ಯು. ಎಲ್ಲರ ಮುಂದೆ ಐ ಥಿಂಕ್ ಐ ವಿಶ್ ಯು ಆಲ್ ದ ಬೆಸ್ಟ್ ಆಫ್ ಹೆಲ್ತ್, ಬೆಸ್ಟ್ ಆಫ್ ಹ್ಯಾಪಿನೆಸ್. ಆ್ಯಂಡ್ ಈ ಪ್ರೋಗ್ರಾಮ್ ನಡೆಸ್ಕೊಟ್ಟು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದ್ದೀರ ಸರ್ ತಾವೆಲ್ಲ. ಐ ಥಿಂಕ್ ಇಟ್ಸ್ ವೆರಿ ಇಟ್ಸ್ ವೆರಿ ಹಂಬಲ್ಡ್. ಆ್ಯಂಡ್ ಈ ಥರ ಕಾರ್ಯಕ್ರಮಕ್ಕೆ ಈ ಥರ ಹಾಲ್ ತುಂಬೋದಿದೆಯಲ್ಲ, ಅದು ನೋಡೋದಕ್ಕೆ ಇನ್ನೂ ಲಕ್ಷಣ. ಯಾವುದೋ ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತವೆ. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಟಚಿಂಗ್. ಅಂಥದ್ರಲ್ಲೂ ಬಂದಿರೋ ವ್ಯಕ್ತಿಗಳು, ನಾನು ಹೇಳಿದ್ರಲ್ಲ, ವೇದಿಕೆ ಮೇಲೆ ಬರೋ ತನಕ ಒಂದು ಲೆಕ್ಕ ಆಯಿತು, ಬಂದ ಮೇಲೆ ನನಗೆ ಕೂತ್ಕೊಂಡು ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ಯಾರಪ್ಪ ಎದುರುಗಡೆ ಕೂತಿರೋದು ಅಂದ್ಬಿಟ್ಟು. ಸೊ ಇಟ್ಸ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ರಾಕ್ಲೈನ್ ಸರ್ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಬಾಬು ಸರ್, I never got an opportunity to work with you, but I have the opportunity to celebrate you on screen. Thank you so much. And ಪ್ರತಿಯೊಬ್ಬರಿಗೂ ಇಲ್ಲಿ ಇರೋರೆಲ್ಲರಿಗೂ ನಾನು ನಮಸ್ತೆ ಹೇಳ್ತಾ, ಸಾರಿ ಎಲ್ಲರಿಗಿಂತ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ, ಅದನ್ನು ನಮ್ಮ ಕ್ಷಮೆ ಇರಲಿ. ಬಿಕಾಸ್ ಶೂಟಿಂಗ್ ನಾನು ಸ್ವಲ್ಪ ನಿಲ್ಲಿಸ್ಕೊಂಡಿದ್ದೀನಿ. ಸೊ ದಟ್ಸ್ ಆಲ್ ಇಟ್ ಇಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ವರ್ಷಗಳ ನಂತರ ತುಂಬ ಮುಖಗಳನ್ನು ನಾನು ನೋಡಿದೆ ವಾಪಸ್ ನಾನಿಲ್ಲಿ, ಎಸ್ಪೆಷಲಿ ಹಂಸಲೇಖ ಸರ್. ಐ ಸಾ ಯು ಆಫ್ಟರ್ ಲಾಂಗ್ ಟೈಮ್, ಐ ಸಾ ಮೆನಿ ಪೀಪಲ್ ಆಫ್ಟರ್ ಲಾಂಗ್ ಟೈಮ್. ಸೊ ಅದು ಇನ್ನೂ ಸ್ವಲ್ಪ ಭಾವನೆಗಳನ್ನ ಜಾಸ್ತಿ ಮೂಡಿಸುತ್ತೆ ಹೊರತು ಚಿತ್ರರಂಗದ ಮೇಲೆ ಬೇರೆ ಏನಿಲ್ಲ. ಥ್ಯಾಂಕ್ ಯು ಆಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಎಂದೂ ಬೀಗದೆ ಸದಾ ಬಾಗುತ್ತಾನೆ ನಮ್ಮ ಹೃದಯದ ಅರ್ಧ ಭಾಗವನ್ನ ಆವರಿಸಿರುವಂಥವ್ರು ಕಿಚ್ಚ ಸುದೀಪ್ ಅವರ ನಡತೆಯಿಂದ, ನಡವಳಿಕೆಯಿಂದ. ಒಂದು ಜೋರಾದ ಚಪ್ಪಾಳೆ. ವೇದಿಕೆಯಲ್ಲಿ ಇವತ್ತೇನು ಅನಿಸ್ತಿದೆ ಅಂದರೆ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಎನ್ನುವಂಥ ಭಾವ ಮೂಡ್ತಾ ಇದೆ. ಧನ್ಯವಾದಗಳು. ಬ್ಯುಸಿ ಸ್ಕೆಡ್ಯೂಲ್ ನಡುವೆ ಕೂಡ SPR ಅವರ ಸಾಧನೆಯನ್ನ ಗೌರವಿಸಬೇಕು, ಅದನ್ನು ಸ್ಮರಿಸಬೇಕು ಅನ್ನೋ ಸಲುವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಎಲ್ಲರ ಪರವಾಗಿ ವಿಶೇಷವಾದ ಧನ್ಯವಾದಗಳು. SPR at 50 ಉದ್ಘಾಟನೆಗೊಂಡಿದೆ. ನಮ್ಮ ಪ್ರೀತಿಯ 6 ಅಡಿ ಕಟ್ಔಟ್ ಅದ್ಭುತವಾಗಿ ಮಾತಾಡಿ ತೆರಳುತ್ತಿದ್ದಾರೆ. ಅವರೇ ತಿಳಿಸಿದ ಹಾಗೆ ಶೂಟಿಂಗ್ ಅರ್ಧಕ್ಕೆ ನಿಲ್ಲಿಸಿ ಬಂದಿರುವಂಥದ್ದು ಅಂತ.
ಇಟ್ ಮೀನ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಎಂದೆನ್ನುತ್ತಾ ಅವರನ್ನ ಪ್ರೀತಿಯ ಚಪ್ಪಾಳಿಯೊಂದಿಗೆ ಬೀಳ್ಕೊಡ್ತಾ ನಿಮ್ಮ ಸಹಕಾರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಜೊತೆಗೆ ಹೀಗೆ ಇರಲಿ ಎಂದು ಕೇಳ್ತಾ ಈಗ 50 ವರ್ಷಗಳು ಪೂರೈಸಿರ್ತಕ್ಕಂತಹ SVR ಅವರ ಬಗ್ಗೆ ಒಂದು ಕಾರ್ಯಕ್ರಮನ ಏರ್ಪಡಿಸಿರ್ತಕ್ಕಂತಹ ನನ್ನ ಆತ್ಮೀಯರು, ನನ್ನ ಸ್ನೇಹಿತರು ಕೃಷ್ಣೇಗೌಡರಿಗೆ ಮೊದಲು ಅಭಿನಂದನೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಪ್ರೀತಿಯ ಮುನಿರತ್ನ ಸರ್ ಅವರ ಸಹಕಾರ ಸದಾ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಜೊತೆಗೆ ಹೀಗೆ ಇರಲಿ ಎಂದು ಬೇಡ್ತಾ, ನೀವು ಕೊಡ್ತಿರುವಂಥ ಸಿನಿಮಾವನ್ನ ನೋಡಿ ನಮ್ಮ ಜೀವನದಲ್ಲಿ ಪ್ರೇರೇಪಣೆ ಪಡ್ಕೊಳ್ಳೋದು, ನೀವು ಯಾವ ರೀತಿ ಸಮಾಜದಲ್ಲಿ ಶಕ್ತಿ ತುಂಬುತ್ತೀರಾ ಅಂತ ನಿಮಗೆ ಗೊತ್ತಿರೋದು ಸರ್. ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ತುಂಬ ಹೃದಯದ ವಂದನೆಗಳು ಸರ್. ಬಂದ ರಾಜನ್ ಸಿಂಗ್ ಬಾಬು ಜೊತೆಗೆ ಇರೋದು ರಾಜನ್ ಸಿಂಗ್ ಬಾಬು ಜೊತೆಗಲ್ಲ, ಶಂಕರ್ ಸಿಂಗ್ ಅವ್ರ ಜೊತೆಗೆ. ಯಾಕಂದ್ರೆ ನಾವೆಲ್ಲ ಒಂದು ತಲೆಮಾರು ಹಿಂದಿನವರು. ನಮ್ಮೂರಿನಲ್ಲಿ ಒಂದು ಸಿನಿಮಾ ಟಾಕೀಸ್, ಕಾರ್ಪೊರೇಟ್ ಸಿನಿಮಾ ಟಾಕೀಸ್ ಎಲ್ಲ ಟೂರಿಂಗ್ ಟಾಕೀಸ್. ನಾನೊಂದು ಸಣ್ಣ ಹಳ್ಳಿ, ಮಲೆನಾಡಿನ ಹಳ್ಳಿ. ಅವರನ್ನು ಬರಮಾಡ್ಕೊಳ್ತಾ ಇದ್ದೇನೆ ರಾಜೇಂದ್ರ ಸಿಂಗ್ ಬಾಬು ಅವರ ಕುರಿತಾಗಿ ಮಾತನಾಡಲಿಕ್ಕಾಗಿ. ಇವತ್ತಿನ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನಗೆ ಹಲವಾರು ವರ್ಷಗಳ ಪರಿಚಿತ ಅವರ ಒಂದು 50 ವರ್ಷಗಳ ಚಿತ್ರರಂಗದ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಮಹಾತ್ಮ ಪಿಕ್ಚರ್ಸ್ನ ಸಂಸ್ಥೆ ಅವರ ತಂದೆಯವರ ಕಾಲದಲ್ಲಿ ಪ್ರಾರಂಭ ಆದಂಥದ್ದು. ಕನ್ನಡ ಚಿತ್ರರಂಗಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ಒಂದು ಕುಟುಂಬ. ಅವರ 50 ವರ್ಷಗಳ ಚಿತ್ರರಂಗದ ಒಂದು ಸಾಧನೆ, ಆ ಸಾಧನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ವಾಣಿಜ್ಯ ಮಂಡಳಿಯಿಂದ ನಮ್ಮ ಕೃಷ್ಣೇಗೌಡರ ನೇತೃತ್ವದಲ್ಲಿ ಗೌರವ ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಶಾಸಕ ಮಿತ್ರರು, ಆತ್ಮೀಯರು ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರೇ, ಮತ್ತೊಬ್ಬ ಶಾಸಕ ಮಿತ್ರರಾಗಿರ್ತಕ್ಕಂಥ ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿ ಹಲವಾರು ರೀತಿಯ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ನಮ್ಮ ಮುನಿರತ್ನ ಅವರೇ, ರಾಷ್ಟ್ರ ಪ್ರಶಸ್ತಿ ವಿಜೇತರು, ಪದ್ಮಶ್ರೀಯ ಪಡೆದಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಹಿರಿಯರು ಗಿರೀಶ್ ಕಾಸರಳ್ಳಿ ಅವರು, ಬಸವನ್ ಕುಮಾರ್ ಪಾಟೀಲ್ ಅವರು, ನಮ್ಮ ಬ್ರಹ್ಮಾಂಡ ಗುರೂಜಿ ಅವರು, ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಚಿತ್ರರಂಗಕ್ಕೆ ಹಲವಾರು ರೀತಿಯ ಕೊಡುಗೆ ಕೊಟ್ಟಿರ್ತಕ್ಕಂಥ ದಿಗ್ಗಜರುಗಳು, ಕಲಾವಿದರು, ನಮ್ಮ ಹಂಸಲೇಖ ಅವರು ಬಹುಶಃ ಕನ್ನಡ ಚಿತ್ರರಂಗದ ಒಬ್ಬ ಅತ್ಯಂತ ಸಂಗೀತ ನಿರ್ದೇಶಕರಾಗಿ ಈ ಒಂದು ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ನಾಗದೇವಿ ಚಂದ್ರಶೇಖರ್ ಅವರಿದ್ದಾರೆ, ಜಯ ಜಗದೀಶ್ ಅವರಿದ್ದಾರೆ. ಹೀಗೆ ಹಲವಾರು ನಮ್ಮ ಕಲಾವಿದರು ಮತ್ತು ನಮ್ಮ ಚಿತ್ರರಂಗದ ತಾಂತ್ರಿಕ ತಜ್ಞರು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಏನಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಾನು ಬಂದು ನಿಮ್ಮ ಮುಂದೆ ನನ್ನ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಕೇಂದ್ರದ ಮಂತ್ರಿಯಾಗಿ ಇಲ್ಲ ರಾಜಕೀಯದ ವ್ಯಕ್ತಿಯಾಗಿ ಅಲ್ಲ. ನಾನು ಈ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ಶಿಕ್ಷಣ ಮುಗಿದ ನಂತರ
ಚಿತ್ರರಂಗದಿಂದ ನನ್ನ ವೃತ್ತಿ ಪ್ರಾರಂಭ ಮಾಡಿದಂಥದ್ದು. ಎಕ್ಸಿಬಿಟರ್ ಆಗಿ, ಡಿಸ್ಟ್ರಿಬ್ಯೂಟರ್ ಆಗಿ, ನಂತರದ ಚಿತ್ರದ ನಿರ್ಮಾಪಕನಾಗಿ ಈ ಒಂದು ಜೀವನವನ್ನೇ ಪ್ರಾರಂಭ ಮಾಡಿದೆ. ಆ ಸಂದರ್ಭದಿಂದ ನನಗೆ ರಾಜೇಂದ್ರ ಸಿಂಗ್ ಬಾಬು ಅವರ ಪರಿಚಯ. ಅವರ ಒಂದು ಚಿತ್ರದ ಹಂಚಿಕೆದಾರರಾಗಿ ಅವರೇನು ಮೈಸೂರಿನಲ್ಲಿ ಅವರ ಒಂದು ಆಫೀಸ್ ಏನಿತ್ತು, ಕಚೇರಿ, ಹಲವಾರು ಬಾರಿ ನಾನು ಅವರ ಕಚೇರಿಯಲ್ಲಿ ನಮ್ಮ ಚಿತ್ರಮಂದಿರ ಏನು ಹೊಳೆನರಸೀಪುರದಲ್ಲಿ ಕಟ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ರು. ಅವರ ಜೊತೆಯಲ್ಲಿ ನನ್ನ ಹಲವಾರು ಸಂದರ್ಭದಲ್ಲಿ ಭೇಟಿ ಮಾಡಿದಂಥ ಕ್ಷಣ ಈಗಲೂ ನನಗೆ ನೆನಪಿನಲ್ಲಿದೆ. ಅವರ ಶಿಷ್ಯ ಪಾಂಡು ಅಂತಕ್ಕಂಥದ್ದು ಒಬ್ಬರ ಸ್ನೇಹಿತರೇನಿದ್ರು. ನಾನು ಅವರ ಕಚೇರಿಯಿಂದ ಹಲವಾರು ಸಿನಿಮಾಗಳನ್ನು ತೆಗೆದುಕೊಂಡು ಹೋಗಿ ಚಿತ್ರ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಇವತ್ತು ನನ್ನ ನೆನಪಿನಲ್ಲಿದೆ.